ಶಾಕ್ ಹೊಡೆದು ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆಯೊಂದು ನಡೆದಿದೆ. ಹೃದಯ ವಿದ್ರಾವಕ ಘಟನೆ ಇವತ್ತು ಬೆಳಗ್ಗೆ 5 ಗಂಟೆಗೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕರಗದ ಪಲ್ಲಕ್ಕಿಯನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದವರು ನೇರವಾಗಿ ಮಸಣಕ್ಕೆ ಹೋಗಿದ್ದಾರೆ. ಶಾಕ್ ಹೊಡೆದು ಸ್ಥಳದಲ್ಲೇ ಸಾವನ್ನಪ್ಪಿರೋದು ಜಿಗಣಿಯ ಯಾರಂಡಹಳ್ಳಿಯ ಹರಿಬಾಬು 25 ವರ್ಷ, ವೀರಸಂದ್ರದ ರಂಗನಾಥ್ 30 ವರ್ಷ ಸಾವನ್ನಪ್ಪಿರೋರು ಇವರು. ಹೆಬ್ಬಗೋಡಿ ಸಮೀಪದ ಗೊಲ್ಲರಹಟ್ಟಿಯಲ್ಲಿ ನಿನ್ನೆ ಕರಗ ಮಹೋತ್ಸವ ಇತ್ತು. ಇವತ್ತು ಬೆಳಗ್ಗೆ ಪಲ್ಲಕ್ಕಿ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಕರೆಂಟ್ ಶಾಕ್ ಹೊಡೆದಿದೆ. ಸೊ ಇಬ್ಬರು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಹರಿಬಾಬು 25 ವರ್ಷ, ಅವರು ಜಿಗಣಿಯ ಯಾರಂಡಹಳ್ಳಿಯವರು. ಇನ್ನೊಂದು ರಂಗನಾಥ್ ಅಂತೇಳಿ 30 ವರ್ಷ, ವೀರಸಂದ್ರದವರು. ಸೊ ಇವರು ಸಾವನ್ನಪ್ಪಿರುವಂಥವ್ರು. ಹೆಬ್ಬಗೋಡಿ ಸಮೀಪದ ಗೊಲ್ಲರಹಟ್ಟಿಯಲ್ಲಿ ನಿನ್ನೆ ಕರಗ ಮಹೋತ್ಸವವನ್ನು ಮುಗಿಸ್ಕೊಂಡು ಇವತ್ತು ಬೆಳಗ್ಗೆ ಪಲ್ಲಕ್ಕಿ ಮುಗಿಸ್ಕೊಂಡು ಅವ್ರು ವಾಪಸ್ ತೆರಳುತ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ. ಯಾಕೆ ಏನು ಅಂತ ಹೇಗೆ ಅಂತ ಗೊತ್ತಾಗ್ತಿಲ್ಲ. ಸೊ ಇವತ್ತು ಬೆಳಗ್ಗೆ 5 ಗಂಟೆಗೆ ಈ ಸಂದರ್ಭಗಳಲ್ಲಿ ಅನಾಹುತ ಆಗಿರೋದು. ಕರೆಂಟ್ ಶಾಕ್ ಎಲ್ಲಿಂದ ಹೊಡಿತು, ಹೇಗಾಯಿತು ನೋಡಬೇಕು. ನನ್ನ ಸಹೋದ್ಯೋಗಿ ಈಗ ಅಂಬರೀಷ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಯಾಕೆ ಕರೆಂಟ್ ಶಾಕ್ ಹೊಡೆಯುವಂತ ಪರಿಸ್ಥಿತಿ ಬಂತು, ಏನಿದೆ ಇದ್ರ ಬಗ್ಗೆ ಮಾಹಿತಿ? ಅರುಣ್, ಖಂಡಿತವಾಗೂ ನಿನ್ನೆ ಆನೇಕಲ್ ತಾಲೂಕಿನ ಗೊಲ್ಲಳ್ಳಿ ಗ್ರಾಮದಲ್ಲಿ ಊರಬ್ಬ ಜೊತೆಗೆ ಪಲ್ಲಕ್ಕಿ ಉತ್ಸವನ ಸಹ ಆಯೋಜನೆ ಮಾಡ್ಕೊಂಡಿರ್ತಾರೆ. ಆ ಸಮಯದಲ್ಲಿ ಏನು ಪಲ್ಲಕ್ಕಿ ಉತ್ಸವನ ರಾತ್ರಿ ಮಾಡ್ಬೇಕಾದ್ರೆ ಮಳೆ ಬರ್ತದೆ. ಮಳೆ ಬಂದು ಸುಮಾರು ರಾತ್ರಿ 1:30 ತನಕ ಸಹ ಪಲ್ಲಕ್ಕಿಗಳನ್ನ ಮೂವ್ ಮಾಡಕ್ಕಾಗಲ್ಲ. ಹೆಚ್ಚಿನ ಮಳೆ ಇರೋದ್ರಿಂದ ಆ 1:30 ನಂತರ ಪಲ್ಲಕ್ಕಿಗಳನ್ನ ಮತ್ತು ಕರಗ ಜೊತೆ ಮೂವ್ ಮಾಡ್ತಾರೆ. ಆ ಸಮಯದಲ್ಲಿ ಸಂಪೂರ್ಣವಾಗಿ ಏನು ಗೊಲ್ಲಳ್ಳಿ ಗ್ರಾಮ ಸಂಪೂರ್ಣ ಸುತ್ತಕೊಂಡು ವಾಪಸ್ಸು ಎಲೆಕ್ಟ್ರಾನ್ ಸಿಟಿ ಭಾಗಕ್ಕೆ ಹೋದಾಗ ಬೆಳಗಿನ ಜಾವ 5:30 ಸಮಯದಲ್ಲಿ ಏಕಾಏಕಿ 11 kV ವೈರ್ಗೆ ಏನು ಹೂವಿನ ಪಲ್ಲಕ್ಕಿಯ ಒಂದು ತುದಿ ಭಾಗ ಒಂದು ಟಚ್ ಆಗ್ತದೆ. ಆ ಸಮಯದಲ್ಲಿ ನೇರವಾಗಿ ಪಲ್ಲಕ್ಕಿ ಜೊತೆಯಲ್ಲಿದ್ದಂತಹ ಇಬ್ಬರು ಯುವಕರಿಗೆ ಗಂಭೀರ ಗಾಯ ಆಗಿದ್ದಂಥದ್ದು. ಆ ಹರಿಬಾಬು ಅಂತೇಳಿ ಯಾರಂಡಳ್ಳಿ ನಿವಾಸಿ ಮತ್ತು ವೀರಸಂದ್ರದ ರಂಗನಾಥ್ ಇಬ್ಬರು ಸಹ ಪಲ್ಲಕ್ಕಿಯ ಒಳಗಡೆ ಟ್ರ್ಯಾಕ್ಟರ್ ಇರ್ತಾರೆ. ಆ ಸಮಯದಲ್ಲಿ ಆ ಇಬ್ಬರಿಗೂ ಒಬ್ಬ ಸ್ಥಳದಲ್ಲೇ ಮೃತಪಟ್ಟರೆ ಮತ್ತೊಬ್ಬ ರಸ್ತೆ ಮಾರ್ಗ ಮಧ್ಯೆ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಮೃತಪಟ್ಟಿರುವಂತದ್ದು. ಇದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ಎಲೆಕ್ಟ್ರಾನ್ ಸಿಟಿ ಕೆಇಬಿಯ ಉಪವಿಭಾಗದ ಕಚೇರಿ ಪಕ್ಕದಲ್ಲೇನೆ 11 kV ವೈರು ಹತ್ತಿರದಲ್ಲಿ, ಅಂದ್ರೆ ರಸ್ತೆ ಬದಿಲಿ ಕಂಬ ಹಾಕಿರ್ತಾರೆ. ಕಂಬದಲ್ಲಿ ಅಂದ್ರೆ ಒಂದು ದೊಡ್ಡ ಟ್ರಕ್ ಕೂಡ ಹೋಗಲ್ಲ, ಆ ಮಟ್ಟಕ್ಕೆ ಒಂದು 11 kV ವೈರ್ ಪಾಸ್ ಆಗಿರ್ತದೆ. ಅದನ್ನ ಗಮನಿಸದೆ ಫ್ಯಾಕ್ಟರಿಯ ಚಾಲಕ ನೇರವಾಗಿ ಆ 11 kV ವೈರ್ಗೆ ಟಚ್ ಆಗಿದ್ರಿಂದ ಈ ಒಂದು ಘಟನೆ ಆಗಿರುವಂತದ್ದು. ಜೊತೆಗೆ ಈಗಾಗಲೇ ಅಲ್ಲೇ ಪಕ್ಕದಲ್ಲೇ ಇದ್ದಂತಹ ಎಲೆಕ್ಟ್ರಾನ್ ಸಿಟಿ ಅಗ್ನಿಶಾಮಕ ದಳದ ಸಿಬ್ಬಂದಿಯು ಸಹ ಸ್ಥಳಕ್ಕೆ ಹೋಗಿ ಅವರನ್ನ ರಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಅಲ್ಲಿ 11 kV ವೈರನ್ನ ಯಾವುದೇ ಕಾರಣಕ್ಕೂ ಆಫ್ ಮಾಡಕ್ಕೆ ಆಗಿರಲ್ಲ. ಹಾಗಾಗಿ ನೇರವಾಗಿ ಅದು ಟ್ರಿಪ್ ಆಗೋದಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ನೇರವಾಗಿ ಅದು ಬೆಸ್ಕಾಂನ ಒಂದು ಕೆಇಬಿಯ ಫೀಡರ್ಗೆ ಹೋಗ್ತಾ ಇರುವಂತಹ ಮುಖ್ಯ ಲೈನ್ ಆಗಿರುತ್ತದೆ. ಹಾಗಾಗಿ ಆ ಲೈನ್ ನಿಂದ ನೇರವಾಗಿ ಅಂದ್ರೆ ಅರ್ಧ ಗಂಟೆ ಹೆಚ್ಚು ಆ ಪಲ್ಲಕ್ಕಿಗೆ ಹತ್ತಿ ಉರಿದಿರುವಂತಹ ಘಟನೆನೂ ಆಗಿದೆ. ಈಗಾಗಲೇ ಅವರ ಏನು ಮೃತದೇಹವನ್ನ ಸಂಜೆನ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಿ ಈಗಾಗಲೇ ಅವರ ಸಂಬಂಧಿಕರಿಗೆ ಹಸ್ತಾಂತರ ಮಾಡಿದ್ದಾರೆ. ಜೊತೆಗೆ ಎಲೆಕ್ಟ್ರಾನ್ ಸಿಟಿ ಪೊಲೀಸ್ ಠಾಣೆಯಲ್ಲೂ ಸಹ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನ ಮುಂದುವರಿಸಿರುವಂತದ್ದು. ಓಕೆ ಅಂಬರೀಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.